ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾಡಳಿತದಿಂದ ಶಿವಶರಣರ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆ. ಸವಿತಾ ಸಮಾಜದ ಸರ್ಕಾರಿ ನೌಕರರಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಈಗ ವಾರ್ತೆಗಳ ವಿವರ. ವಚನ ಚಳವಳಿ ಹಾಗೂ ಸಾಮಾಜಿಕ ಕ್ರಾಂತಿಯ ಹರಿಕಾರರಾದ ಶಿವಶರಣರ ಹಡಪದ ಅಪ್ಪಣ್ಣನವರ 890ನೇ ಹುಟ್ಟುಹಬ್ಬವನ್ನು ನಗರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಮುದಗಲ್ ಮಹಾಂತೇಶ್ವರ ಮಠದ ಶ್ರೀ ಮಹಾಂತ ಸ್ವಾಮಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಹಡಪದ ಶರಣ ಬಂಧುಗಳ ಮುಖ ನೋಡಿದರೆ ಕೆಟ್ಟಾಗೋದಿಲ್ಲ, ಕ್ಷೌರಿಕರ ಮುಖ ನೋಡಿದರೆ ಕೆಟ್ಟಾಗೋದಿಲ್ಲ. ಒಂದು ವೇಳೆ ಅವರು ಬಂದು ನಮ್ಮ ಮುಖ ನೋಡ್ಲಿಲ್ಲ ಅಂದ್ರ ನಮ್ಮ ಮುಖ ಮಂದಿ ನೋಡ್ಲಾರ್ದಂಗ ಆಗ್ತದೆ. ಅರ್ಥ ಆಗ್ತದಲ್ಲ? ನಿಮ್ಮ ಮಾರಿ ಮೇಲಿನ ಹೊಲಸು ತೆಗೆದು ನಿಮಗೊಂದು ಮುಖದೊಳಗ ಕಳೆ ಕೊಟ್ಟು ಶೃಂಗಾರ ಕೊಟ್ಟು ನೀವು ಇನ್ನೊಬ್ಬರ ಕಣ್ಣಿನಲ್ಲಿ ಚೆನ್ನಾಗಿ ಕಾಣುವಂತೆ ಮಾಡುವಂತ ತಾಯಿತನದ ಸೇವೆಯನ್ನ ಮಾಡುವಂತ ಒಂದು ಅಪರೂಪದ ಸಮುದಾಯದ ಸಮಾಜ ಅದು ಈ ನಾಡಿನೊಳಗೆ ಯಾವುದಾದ್ರೂ ಇದ್ರೆ ಅದನ್ನ ಹೃದಯ ತುಂಬಿ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೇವೆ, ಅದು ಹಡಪದ ಅಪ್ಪಣ್ಣನ ಸಮಾಜ. ನಮ್ಮ ಸಿದ್ಧಾರೂಢ ಇಲ್ಲಿ ಪ್ರಾರ್ಥನೆಯನ್ನ ಮಾಡುವಾಗ ಪ್ರಾರಂಭದಲ್ಲಿ ಹಡಪದವರು, ನಾವು ಹಡಪದವರು, ನಾವು ಎಂಥವರು ಅಂದ್ರೆ ಗುರುಪಾದವನ್ನು ನಿಷ್ಠೆಯಿಂದ ನಂಬಿದವರು ಅನ್ನುವಂತ ಒಂದು ಗೀತೆಯನ್ನು ಹಾಡಿದ ಆ ಹಾಡು ಹೃದಯ ತುಂಬಿ ಬಂತು ನಮಗೆ. ಕಾರಣ ವಿಜಯಪುರ ಜಿಲ್ಲೆಯ ಬಸದಿ ಆಳದಲ್ಲಿ ಹುಟ್ಟಿ ಸತಿಪತಿಗಳಿಬ್ಬರೂ ಕೂಡ ಬಸವಣ್ಣನವರ ಬಳಿ ಹಿಡಿದು ಕಲ್ಯಾಣಕ್ಕೆ ಬಂದು ಎಂತ ಸ್ಥಾನವನ್ನು ಪಡೆಕೊಂಡ್ರು ಅಪ್ಪಣ್ಣನವರು. ವಿಚಾರ ಮಾಡಬೇಕು ನಾವಿಲ್ಲಿ. ಇವತ್ತು ಕಲ್ಯಾಣದ ಪ್ರಧಾನಮಂತ್ರಿಯಾಗಿರುವಂತವರು ಬಸವಣ್ಣನವರು, ಪ್ರೈಮ್ ಮಿನಿಸ್ಟರ್. ಸಾಮಾನ್ಯ ಹುದ್ದೆ ಅಲ್ಲ. ಇವತ್ತು ಈ ದೇಶದ ನರೇಂದ್ರ ಮೋದಿಯವರನ್ನ ಪ್ರಧಾನಿಗಳಾಗಿ ನೀವು ಹೇಗೆ ನೋಡ್ತೀರೋ ಹಾಗೆ 12ನೇ ಶತಮಾನದ ಬಹುದೊಡ್ಡ ಸ್ಥಾನದಲ್ಲಿ ಇದ್ದವರು ಅಪ್ಪ ಬಸವಣ್ಣನವರು. ಅಂತ ಪ್ರಧಾನಮಂತ್ರಿಗಳಿಗೆ ಆಪ್ತ ಕಾರ್ಯದರ್ಶಿಗಳಾಗಿ, ಸಲಹೆಗಾರರಾಗಿ, ಅವರ ಒಡನಾಡಿಗಳಾಗಿ, ಅವರ ಎಲ್ಲ ರೀತಿಯ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡು ಬಹಳ ಅದ್ಭುತವಾದ ಆದರ್ಶದ ಬದುಕನ್ನು ಕಳೆದವರು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಶಿವಶರಣರ ಹಡಪದ ಅಪ್ಪಣ್ಣ ಸಮಾಜದ ಜಿಲ್ಲಾಧ್ಯಕ್ಷ ಈರಣ್ಣ ಹಡಪದ್ ಅವರು, ಹಡಪದ್ ಸಮುದಾಯವು ಅತ್ಯಂತ ಹಿಂದುಳಿದ ಸಮುದಾಯವಾಗಿದೆ. ಈ ಸಮುದಾಯವನ್ನು ಮುಖ್ಯವಾಗಿ ತರಲು ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಶಿಕ್ಷಣ
ಕೂಡ ಗ್ರಾಮ ಪಂಚಾಯತಿ ನಂಬರ್ ಬಿಟ್ಟು ಒಂದು ತಾಲೂಕು ಪಂಚಾಯತಿ ನಂಬರ್ ಇಲ್ಲ. ಇಡೀ ಕರ್ನಾಟಕದಲ್ಲಿ 20 ಲಕ್ಷ ಜನಸಂಖ್ಯೆ ಇದ್ದೀವಿ. ಆದರೂ ಕೂಡ ಇವತ್ತು ದಿವಸ ಜಿಲ್ಲಾ ಪಂಚಾಯತಿ ಇಲ್ಲ, MLC ಇಲ್ಲ, MLA ರಾಷ್ಟ್ರ ಮೆಂಬರ್ ಇಲ್ಲ. ನಮ್ಮ ಧ್ವನಿಯನ್ನು ಕೇಳತಕ್ಕಂಥ ಅಸೆಂಬ್ಲಿಗೆ ಹೋಗಿ ಮಾತಾಡತಕ್ಕಂಥ ಯಾವ ಶಾಸಕರು ಕೂಡ ಇಲ್ಲ. ಇವಾಗ ನೋಡ್ರಿ, ಇಂಥ ಮಹಾನ್ ಸೇವರು 12ನೇ ಶತಮಾನದಾಗ ಇಡೀ ಜಗತ್ತಿಗೆ ಗೂಢಜಾಲ, ಮೂಢನಂಬಿಕೆ, ಶೋಷಣೆ, ಅಸುಂದರ ಹೋರಾಟಗಳು ಬೆಳೆದಾದಂತ ಅಣ್ಣ ಬಸವಣ್ಣನ ಆದರ್ಶವಾಗಿ ಅವರ ನೆರಳಿಗೆ ನೆರಳಾಗಿ ಅವರ ಹೆಗಲಿಗೆ ಆಗಲಾಗಿ ದುಡಿದಂತ ಹಡಪದಪ್ಪನವರು ಅಂತ ಹಡಪದಪ್ಪನವರ ಜಯಂತಿಗೆ ಇವತ್ತು ಯಾರು ಜನಪ್ರತಿನಿಧಿಗಳು ಬಂದಿಲ್ಲ, ಶಾಸಕರು ಬಂದಿಲ್ಲ. ಇವತ್ತಿಲ್ಲಿ ಸೆಷನ್ ಅಂತ ಕೇಳ್ತಾರೆ. ಇವತ್ತೇನಲ್ಲ, ಇವತ್ತು ರವಿವಾರ ಎಲ್ಲೆಲ್ಲ ಸೆಷನ್ ಇರ್ತಾನೆ, ರವಿವಾರ ಸೆಷನ್ ಇರ್ತದ. ಇವತ್ತು ಯಾಕೆ ಇಂಥ ಸೆಷನ್ ಪ್ರತಿ ವರ್ಷ ಮಾಡ್ತೀನಿ. ನಾನು ಓಡಬೇಕಾದ್ರು ಹಡಪದವ್ರಿಗೆ ಒಂದು ಮತಕ್ಷೇತ್ರ ಏನಿಲ್ಲ ಅಂದ್ರೆ ಒಂದೇ ಒಂದು ಶಾಸಕ ಮತಕ್ಷೇತ್ರ, ವಿಧಾನಸಭಾ ಮತಕ್ಷೇತ್ರದಲ್ಲಿ ಮಿನಿಮಮ್ 10,000 ಓಟ್ಗಳು. ನಾವು 10,000 ನಿರ್ಣಾಯಕ ಮತದಾರರು. ಆದರೆ ನಮ್ಮಲ್ಲಿ ಸಂಘಟನೆ ಇಲ್ಲ. ಮತ್ತೊಂದು ಕಡೆ ಬಾಬಾ ಸಾಹೇಬ್ ಹೇಳ್ತಾರ, ಇವೆಲ್ಲ ಬರೀ ಹೇಳಿ ಭಾಷಣ ಕೇಳಿ ಜಯಂತಿ ಮಾಡಿ ಮನೆಗೆ ಹೋದ್ರ ಬಾಬಾ ಸಾಹೇಬ್ ಹೇಳ್ತಾರ, ನಮ್ಮ ಜನ ನೀರಿಗೆ ಕೊಚ್ಚಿ ಹೋಗೋ ಮಣ್ಣಾಗಬಾರ್ದು, ಆ ನೀರಿನ ದಿಕ್ಕನ್ನು ಬದಲಾಯಿಸುವ ಬಿಂಡೆ ಆಗುತ್ತದೆ. ನೀವು ಯಾವಾಗ ಸುಳ್ಳೆ ಹೋಗ್ತೀರಿ, ನೀರ ಸುಳ್ಳೆ ಹೋಗ್ತೀರಿ. ಅದಕ್ಕೋಸ್ಕರ ಬಂದ್ರೆ ನೀವೆಲ್ಲರೂ ಮಕ್ಕಳಿಗೆ ಆಸ್ತಿಯನ್ನಾಗಿ ಮಾಡಿ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನ ಆಸ್ತಿಯಾಗಿ ಪರಿವರ್ತನೆ ಮಾಡಿ ಅಂತ ಹೇಳ್ತಾರೆ. ಮತ್ತೊಂದು ಅಣ್ಣ ಬಸವಣ್ಣ ಕಾಯಕವೇ ಕೆಲಸ ಕಂಡಂತ ನಮ್ಮ ಸಮಾಜ ಇವತ್ತು ನೀವು ಚೌಡದಲ್ಲಿ ಯಾರೇ ಬರ್ತಾರೆ, ಎಂತ ರೋಗಿ ಬರ್ತಾರೆ, ನಿನಗೆ ಯಾವ ರೋಗ ಚೂಡಾಮಣಿ ಮಾಡಲ್ಲ, ಅವ್ರಿಗೆ ಜಾತಿ ಕೇಳಲ್ಲ, ಯಾವ ಧರ್ಮ ಕೇಳಲ್ಲ, ಯಾವ ರೋಗ ಕೇಳಲ್ಲ. ಎರಡನೇ ತಾಯಿಯಾಗಿ ಸೇವೆ ಮಾಡಿ ಅವರ ಮುಂದನ್ನ ಸುಂದರವಾಗಿ ಮಾಡಿ ಬೇರೆ ಬೇರೆ ಮಾಡ್ತಕ್ಕಂಥ ಸಮಾಜ ಅದು ಹೆಮ್ಮೆ ಹೇಳ್ತೀನಿ. ಅದು ಭಾರತ ಸಮಾಜ ಚೌಡಾಮಣಿ. ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಶಿವಾಚಾರ್ಯರು, ಬಾಲಬ್ರಹ್ಮಚಾರಿ ರಾಜ ಶಿವಯೋಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ದತ್ತಪ್ಪ ಸಾಂಗನೂರ್, ಅಬಕಾರಿ ಆಯುಕ್ತ ಬಸವರಾಜ್ ಹಡಪದ್, RTO ನೂರ್ ಅಹಮದ್, ಸವಿತಾ ಸಮಾಜದ ಅಧ್ಯಕ್ಷ ಆನಂದ್ ವಾರಿಕ್, ಮಲ್ಲಿಕಾರ್ಜುನ್ ಸಾವಳ್ಗಿ, ಬಸವರಾಜ್, ಶರಣು ಸೂರ್ಯವಂಶಿ, ಬಸವರಾಜ್ ಸುಗೂರ್, ಮಲ್ಲಿಕಾರ್ಜುನ್ ಮಾನೆ ಸೇರಿದಂತೆ ಸಮಾಜದ ಅನೇಕರು ಉಪಸ್ಥಿತರಿದ್ದರು. ಸವಿತಾ ಸಮಾಜದ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರ ಸಂಘದಿಂದ ಸವಿತಾ ಸಮಾಜದ SSLC, PUC ವಿವಿಧ ಪದವಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸವಿತಾ ಸಮಾಜದ ಮಾಜಿ ಅಧ್ಯಕ್ಷ ಡಾಕ್ಟರ್ ನಾಗಪ್ಪ ಗೋಗಿ ಅವರು, ಸವಿತಾ ಸಮಾಜವು ಮುಖ್ಯವಾಹಿನಿಗೆ ಬರಬೇಕಿದೆ. ಸರ್ಕಾರ ಅತ್ಯಂತ ಹಿಂದುಳಿದ ಸಮುದಾಯವಾದ ಸವಿತಾ ಸಮಾಜವನ್ನು ಮುಖ್ಯವಾಹಿನಿಗೆ ತರುವ ಮನಸ್ಸು ಮಾಡಬೇಕು ಎಂದು ಒತ್ತಾಯಿಸಿದರು. ಅದ್ಭುತ ಒಂದು ವಿನೂತನ ಸರ್ಕಾರಿ ನೌಕರ ಸಂಘದ ಕಾರ್ಯಕ್ರಮ. ಮೊದಲಿಗೆ ನಾವು 2015-16 ಸಾಲಿನಲ್ಲಿ ಕೇವಲ 8 ಜನಗಳು ಕೂಡಿ ಇದೇ ಗೋವಟ್ಲಲ್ಲಿರ್ತಕ್ಕಂಥ ರಾಮನಗರದಲ್ಲಿ ರಾಮ ಮಂದಿರದಲ್ಲಿ ಕೂತ್ಕೊಂಡು ಕೇವಲ 8 ಜನ ದಿವಂಗತ ದತ್ತಾತ್ರೇಯ ಚೌಧರಿ ಸರ್, ಅಡಿಯಪ್ಪ ದಾಬಗಿದ್ದ ಸರ್, ಎಲ್ಲ ಹಿರಿಯರು ಸೇರಿ, ನಮ್ಮ ಗಂಗಾಧರ್ ಸರ್, ನಾಲ್ವಾರ್ ಸರ್, ನಮ್ಮ ಅನಿಲ್ ಕುಮಾರ್ ದಾಬಗಿದ್ದ ಸರ್, ಕೇವಲ 8 ಜನ, ಗಣೇಶ್ ಚಿನ್ನಕರ್ ಸರ್, 8 ಜನ ಕೂಡಿ ಒಂದು ರಾಮ ಮಂದಿರದಲ್ಲಿ ಆಲೋಚನೆ ಮಾಡಿ ಇವತ್ತು ಗುಲ್ಬರ್ಗದಲ್ಲಿ 2015-16ರಲ್ಲಿ ಈ ಒಂದು ಜಿಲ್ಲಾ ನೌಕರ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಇವತ್ತಿಗೆ 9 ವರ್ಷ ಕಂಡು ಇವತ್ತು ನಾವೆಲ್ಲ ಮಾಡ್ತಿರೋದು 9ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ನೋಡ್ರಿ, ದಿನಗಳು ಹೆಂಗೋ ಗೊತ್ತಾಗಲಿಲ್ಲ. 8 ಜನ ಸೇರಿದ್ದು ಇವತ್ತು 180 ಸದಸ್ಯರಿಂದ ಒಳಗೊಂಡಂಥ ಈ ಒಂದು ನೌಕರ ಸಂಘವಾಗಿದೆ. ಬರೀ ಕೇವಲ 8 ಜನ ಸೇರಿತ್ತು. ಇವತ್ತು 180 ಜನ ನೌಕರರು ಇವತ್ತು ಇದ್ದಾರೆ. ಇವತ್ತು ಈ ಒಂದು 15-16ರಲ್ಲಿ ಪ್ರಾರಂಭವಾದಂಥ ನೌಕರ ಸಂಘ, ಇದರ ಉದ್ದೇಶ ಏನಿತ್ತು, ಪ್ರತಿಭಾ ಪುರಸ್ಕಾರದ ಉದ್ದೇಶ ಏನಿದೆ,
ಭಾಳ ಜನ ಕೇಳಿದ್ರು, ಸರ್ ಏನು ಮಾಡ್ತೀರಿ ನೀವು ಪ್ರತಿ ವರ್ಷ ನೌಕರ ಸಂಘದಿಂದ ಪ್ರತಿ ವರ್ಷ ಒಂದು ಸಲ ಮಾತ್ರ ನಾವು ಮಾಡ್ತೀವಿ ನೌಕರ ಸಂಘವನ್ನು. ನೌಕರ ಸಂಘದ ವತಿಯಿಂದ ಪ್ರತಿಯಾ ಪ್ರಶ್ನೆ ಎದಕ್ಕೆ ಮಾಡ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದ್ರು. ಯೋಗಿ ಸರ್ ಅವರೇ ಎದಕ್ಕೆ ಮಾಡ್ತೀರಿ? ಆ ಟೈಮಲ್ಲಿ ನನ್ನನ್ನೇ ಮೊದಲ ಅಧ್ಯಕ್ಷನಾಗಿ ಮಾಡಿದರು. ಅವಾಗ ಸಾಕಷ್ಟು ನನಗೆ ಎದುರು ಬಂತು, ಸರ್ ನೀವು ಪ್ರತಿ ವರ್ಷ ಪ್ರತಿಯಾ ಪುರಸ್ಕಾರ ಯಾಕೆ ಅಂದ್ಕೊಳ್ತೀರಿ, ಅದರ ಉದ್ದೇಶ ಏನು, ಗುರಿ ಏನು ಅಂದಾಗ ನಾವು ಪ್ರಥಮವಾಗಿ 2015-16 ಸಾಲಿನಲ್ಲಿ ರಾಜ್ಯ ಮಟ್ಟದ ಪ್ರತಿಯಾ ಪುರಸ್ಕಾರ ಮಾಡಿ ದಾಖಲೆಯನ್ನು ಮಾಡಿದ್ದೇವೆ. ರಾಜ್ಯದಲ್ಲಿ ಗುರುತಿಸಲಾದಂಥ ಒಂದು ಹುಡುಗಿಯನ್ನು ನಮ್ಮ ಕಲಬುರಗಿ ಜಿಲ್ಲೆ ಆ ಟೈಮ್ನಲ್ಲಿ ಗುರುತಿಸಿತು. ರಾಜ್ಯದವರು ಕೂಡ ಅವರು ಬೆಳಗಾದರು. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರ ಸಂಘಗಳಿವೆ, ಅವು ಹೆಸರಿಗೆ ಮಾತ್ರ ಇವೆ. ಇವತ್ತು ನಮ್ಮ ನೌಕರ ಸಂಘ ನೋಡಿದಾಗ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ನೌಕರ ಸಂಘ, ತಪ್ಪೇನಿಲ್ಲ. ಯಾಕಂದರೆ ಇಷ್ಟು ಜನ ಎಲ್ಲಿ ಸೇರೋದಿಲ್ಲ. ಬೆಂಗಳೂರಂಥ ನಗರದಲ್ಲಿ ನೌಕರ ಸಂಘ ಕಾರ್ಯಕ್ರಮ ಆದ್ರೆ ಕೇವಲ 20-30 ಜನ ಇರ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಇಡೀ ನೌಕರರು, ಸಮಾಜದವರು, ಕುಟುಂಬ ಸಹಿತ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಬರ್ತಾರೆ. ಇದೊಂದು ನಮ್ಮ ಒಂದು ಪದ್ಧತಿಯನ್ನು ಹಾಕ್ಕೊಂಡು ಬಂದೀವಿ. ಯಾವಾಗಲೂ ನಿರಂತರವಾಗಿ ಇದನ್ನು ಮಾಡ್ಕೊಂಡು ಬಂದೀವಿ. ಇದಲ್ಲದೆ ಸಾಕಷ್ಟು ಇಲ್ಲಿವರೆಗೆ 800 ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಅವರೆಲ್ಲ ಸವಿತಾ ಸಮಾಜದ ಬಡ ವಿದ್ಯಾರ್ಥಿಗಳು. ಬರೀ ನೌಕರ ಸಂಘ ಮಾಡಿದ್ರೆ ನೌಕರ ಸಂಘ ಮಕ್ಕಳಿಗೆ ಅಷ್ಟೇ ಅಲ್ಲ, ಸವಿತಾ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿ ಇವತ್ತು ಯಶಸ್ವಿಗೆ ಇವತ್ತು ವಿದ್ಯಾರ್ಥಿಗಳೇ ಕಾರಣೀಕರ್ತರಾಗಿದ್ದಾರೆ. ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಸ್ನಾತಕೋತ್ತರ ಸೇರಿದಂತೆ ವಿವಿಧ ಪದವಿಯಲ್ಲಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕರಾದ ಅಜಯ್ ಕುಮಾರ್ ದಾಮರಗಿದ್ದ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್, ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಆನಂದ್ ವಾರಿಕ್, ಸಮುದಾಯದ ಮುಖಂಡರಾದ ಬಾಬುರಾವ್ ಹಕೀಂ, ರಾಜೇಂದ್ರ ಅಷ್ಟಗೀಕರ್, ಅಶೋಕ್ ಶಾಸ್ತ್ರಿ ಸೇರಿದಂತೆ ಸಮಾಜದ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಎಕ್ಸಲೆಂಟ್ ಅಕಾಡೆಮಿಯಲ್ಲಿ ಗುರುಪೂರ್ಣಿಮಾ ಸಮಾರಂಭ, ಶಿಕ್ಷಕರ ಹಾಗೂ ಪೋಷಕರ ಪಾದ ಪೂಜೆ ನೆರವೇರಿಸಿದ ಮಕ್ಕಳು. ನಗರದ ದೇಶಮುಖ ವಾಡದಲ್ಲಿ ಅದ್ದೂರಿಯಾಗಿ ಜರುಗಿದ ಆಷಾಢ ಉತ್ಸವ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ಆತ್ಮರಾವ್ ಬುರ್ಬುರೆ ಚಾರಿಟೇಬಲ್ ಟ್ರಸ್ಟ್ನ ಎಕ್ಸಲೆಂಟ್ ಅಕಾಡೆಮಿಯಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಮಕ್ಕಳು ಶಿಕ್ಷಕರ ಹಾಗೂ ಪೋಷಕರ ಪಾದಪೂಜೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ನಗರದ ಶಕುಂತಲಾ ಪಾಟೀಲ್ ಪಿಯು ಕಾಲೇಜಿನ ಸಭಾಂಗಣದಲ್ಲಿ ಆತ್ಮರಾವ್ ಬುರ್ಬುರೆ ಚಾರಿಟೇಬಲ್ ಟ್ರಸ್ಟ್ನ ಎಕ್ಸಲೆಂಟ್ ಅಕಾಡೆಮಿ ವತಿಯಿಂದ ಆಯೋಜಿಸಿದ್ದ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಬೀದರ್ ಕಲ್ಯಾಣ ಕರ್ನಾಟಕ ಫೌಂಡೇಶನ್ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಈ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥವ್ರು, ಅಂದರೆ ಈ ಶಾಲೆಯ ಇವತ್ತು ನಡೆಸಲಿಕ್ಕೆ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥವ್ರು. ಯಾಕೆಂದರೆ ಏನೇನೋ ಕಟ್ಟಡಗಳನ್ನು ಕಟ್ಟುವುದಕ್ಕಿಂತ ಶಾಲಾ ಕಾಲೇಜುಗಳನ್ನು ಕಟ್ಟುವುದು ಪುಣ್ಯದ ಕೆಲಸ. ಗುಡಿಗಳನ್ನು ನಿರ್ಮಿಸುವುದಕ್ಕಿಂತ ಗ್ರಂಥಾಲಯಗಳನ್ನು ಸ್ಥಾಪಿಸುವುದು ಬಹು ಉಪಕಾರದ ಕೆಲಸ. ಹೋಮ ಹವನ ಜಪ ತಪಗಳಿಗಿಂತ ಸಾಹಿತ್ಯ ಸಂಸ್ಕೃತಿ ಬೆಳವಣಿಗೆಯಲ್ಲಿ ಕ್ರಿಯಾಶೀಲರಾಗುವುದು ಶ್ರೇಷ್ಠದ ಕೆಲಸ. ದೀಕ್ಷೆ ಕೊಡುವುದಕ್ಕಿಂತ ದುಡಿಯುವ ಮಾರ್ಗಗಳನ್ನು ತೆರೆಯುವುದು ಅತಿ ಶ್ರೇಷ್ಠದ ಕೆಲಸ. ಇದು ನಿಜವಾಗಿರತಕ್ಕಂಥ ಮಾನವರ ಸೇವೆ, ಗುರುವಿನ ಸೇವೆ, ದೇವರ ಸೇವೆ. ಅದಕ್ಕಾಗಿ ಈ ಕಾರ್ಯಗಳನ್ನು ಮಾಡ್ತಕ್ಕಂಥ ಹಲ್ಮಡ್ಗಿ ಸರ್ ಅವರಿಗೂ ಕಿರಣ್ ಕುಮಾರ್ ಸರ್ ಅವರಿಗೂ ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳು, ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಂದುವರಿಸ್ತೇನೆ. ಬಹುಶಃ ಇಲ್ಲಿವರೆಗೆ ಮನೋಜ್ ಕುಮಾರ್ ಸರ್ ಗುರುವಿನ ಬಗ್ಗೆ ತುಂಬ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಗುರು ಅಂತ ನಾವು ನೋಡಿದ್ರೆ ಗು ಅಂದರೆ ಕತ್ತಲೆ, ರು ಅಂದರೆ ಕಳೆಯುವವ. ಯಾರು ನಮ್ಮ ಕತ್ತಲೆಯನ್ನು, ನಮ್ಮ ಅಂಧಕಾರವನ್ನು ಯಾರು ಕಳೀತಾರೋ ಅವರು ಗುರುಗಳು. ಬಹುಶಃ ಅದು ಧಾರ್ಮಿಕ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಯಾವುದೇ ಆಗಿರ್ಬೋದು. ಕೆಲವೊಂದು ಸಲ ನಮ್ಮ ಗೆಳೆಯನೇ ನಮಗೆ ಗುರುವಾಗಿ ಆಗಿರ್ತಕ್ಕಂಥ ಪ್ರಸಂಗಗಳು ಸಹಿತ ಭಾಳ ಸಲ ಬರ್ತವೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ನಾವೇ ಧನ್ಯರು ಅನ್ನತಕ್ಕಂಥ ಮಾತನ್ನು ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ಮೊಟ್ಟ ಮೊದಲು ಮಾತನ್ನು ಕಲಿಸಿರ್ತಕ್ಕಂತಹ ಗುರು ತಾಯಿ, ಜೀವನವನ್ನು ಕಲಿಸಿಕೊಟ್ಟಿರ್ತಕ್ಕಂಥವರ ಗುರು ತಂದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ತಾಯಿ ತಂದೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪಾಲಕರಿಗೂ ಮೊಟ್ಟ ಮೊದಲನೇದಾಗಿ ಈ ಗುರು ಪೂರ್ಣಿಮಾ ಸಂದರ್ಭದ ಶುಭಾಶಯಗಳನ್ನು ಮೊಟ್ಟ ಮೊದಲು ಕೋರ್ತಾ ಇದ್ದೇನೆ. ಆಮೇಲೆ ಎರಡನೇದಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಕ ವೃಂದದವರಿಗೂ ಸಹಿತ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಬಳಿಕ ಮಾತನಾಡಿದ ಜ್ಞಾನ ಕಸ್ತೂರಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಜಗನ್ನಾಥ್ ಹಾಲ್ಮಾಡ್ಗಿ ಅವರು ಒಬ್ಬ ವಿದ್ಯಾರ್ಥಿಯ ಬದುಕಿನಲ್ಲಿ ಗುರುಗಳ ಪಾತ್ರ ತುಂಬಾ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇವತ್ತ ಒಂದು ದೊಡ್ಡ ಹಬ್ಬ ಅಂತ ನಾವು ತಿಳ್ಕೋಬೇಕಾಗ್ತದ. ಇವತ್ತ ನಾವು ಜೀವನದಲ್ಲಿ ಜ್ಞಾನೋದಯ ಆಗ್ಬೇಕಾದ್ರೆ ಈ ಒಂದು ಗುರು ಪೂರ್ಣಿಮಾ ಅಂತ ಹೇಳಿ ನಾನು ಸುಮಾರು ವರ್ಷದಿಂದ ಈ ಗುರು ಪೂರ್ಣಿಮಾದಿಂದ ಏನೇನು ಆಗ್ತದ, ಯಾವ ರೀತಿ ಇರ್ತದ ಅನ್ನೋದ್ರ ಬಗ್ಗೆ ನಾವು ನಮ್ಮ ಸ್ವಾಮೀಜಿ ಹತ್ರ, ನಮ್ಮ ಗುರುಗಳ ಹತ್ರ ಹೋಗಿ ಅವ್ರ ಆಶೀರ್ವಾದ ತಗೊಂಡ್ ಬರ್ತಕ್ಕಂಥ ಒಂದು ಕಾರ್ಯರೂಪದಲ್ಲಿದ್ದೆವು. ಇವತ್ತಿನ ದಿವಸ ಈ ಒಂದು ಗುರು ಪೂರ್ಣಿಮಾ ಕಾರ್ಯಕ್ರಮಕ್ಕೆ ಕಲ್ಯಾಣ ಕರ್ನಾಟಕದ ಕಣ್ಮಣಿಯಾದಂತ ಹಾಗೂ ಕಲ್ಯಾಣ ಕರ್ನಾಟಕದ ಒಂದು ಯುವ ಉತ್ಸಾಹಿ ಮಕ್ಕಳಿಗೆ ಒಂದು ಮಾರ್ಗಸೂಚಿಯಾಗಿ, ಒಂದು ಆಶಾಕಿರಣವಾಗಿ ಹಾಗೂ ಈ ಭಾಗದ ಮಕ್ಕಳಿಗೆ ಒಂದು ಬೆಳಕನ್ನು ಚೆಲ್ತಕ್ಕಂಥ ಹಾಗೆ ಈಗ ನಮ್ಮ ಗಿರೀಶ್ ಕಡ್ಯಾವಡ್ ಕೂಡ ಸರ್ ಅಂದ್ರು ಈ ಭಾಗದ ಒಂದು ಮಹಾತ್ಮ ಬಸವೇಶ್ವರ ಅಂತ ನಾವು ಹೇಳಬಹುದು. ಯಾಕಂದ್ರೆ ಅದೇ ರೀತಿ ಅವ್ರದ್ದು ಸರಳತೆ, ಅವರು ಜೀವನದಲ್ಲಿ ಯಾವತ್ತೂ ಜೀವನದಲ್ಲಿ ಏನದಂತಂದ್ರೆ ಸೇವಾ ಮಾಡಬೇಕು, ಸಮಾಜ ಒಳ್ಳೇದಾಗಬೇಕು ಅಂತಕ್ಕಂಥದ್ದು ಒಂದೇ ಕಾರ್ಯ. ಬಸವಕುಮಾರ್ ಪಾಟೀಲ್ ಅಣ್ಣನವರಿಗೆ ಕೂಡ ಈ ಒಂದು
ನನ್ನ ಅಭಿನಂದನೆ ಶರಣಾರ್ಥಿ. ಹಾಗೂ ಬಿರಾದರ್ ಸರ್ ಅವರು ಕೂಡ ಇವತ್ತ ನಮ್ಮ ಗುಲ್ಬರ್ಗ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಏನಂದ್ರ ಅವರು ಅವ್ರದೊಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅವ್ರ ಬಗ್ಗೆನೂ ಗಿರೀಶ್ ಸರ್ ಅವರು ಬಹಳಷ್ಟು ಏನದ ಅಂತ ಹೇಳಿದ್ರು. ಯಾಕಂದ್ರೆ ನಾವು ಯಾವ ರೀತಿ ನಾವು ನಡ್ಕೋತೇವು, ನಾವು ಯಾವ ರೀತಿ ಸಮಾಜಕ್ಕೆ ಏನದ ಅಂದ್ರ ಸೇವೆಯನ್ನು ಮಾಡ್ತೇವು, ಆ ಸೇವೆಯನ್ನು ಗುರುತಿಸಿ ಜನರೇನದ ಅಂದ್ರ ನಮ್ಗ ಒಂದು ಬೇರೆ ಒಂದು ನಜರದಿಂದ ನೋಡ್ತಕ್ಕಂತ ಒಂದು ಪ್ರಯತ್ನ ಮಾಡ್ತಾರ. ತದನಂತರ ಮಾತನಾಡಿದ ಎಕ್ಸಲೆಂಟ್ ಅಕಾಡೆಮಿಯ ಪ್ರಾಂಶುಪಾಲರಾದ ಡಾಕ್ಟರ್ ಮನೋಜ್ ಕುಮಾರ್ ಬುರ್ಬುರೆ ಅವರು, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮಕ್ಕಳ ಭವಿಷ್ಯ ಉಜ್ವಲವಾಗಿಸುವಲ್ಲಿ ಶಿಕ್ಷಕರಷ್ಟೇ ಪಾತ್ರ, ಪೋಷಕರದ್ದು ಕೂಡ ಇರುತ್ತದೆ ಎಂದು ಹೇಳಿದರು. ಅಂದರೆ ಜ್ಞಾನೋದಯ ಆಗುವಂತಹ ದಿನ ಪ್ರತಿಯೊಬ್ಬ ವಿದ್ಯಾರ್ಥಿ ಬಾಲಕ ಎಲ್ಲೋದು ಈ ಹುಣ್ಣಿಮೆಯಿಂದ ಜ್ಞಾನೋದಯ ಆಗುವಂಥದ್ದು. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ವಾಸ್ತವಿಕವಾಗಿ ಗುರುಗಳಿಗೆ ಸನ್ಮಾನ ಕೊಡುವಂತಹ ದಿನ ಇದೆ. ಪ್ರತಿಯೊಬ್ಬರಿಗೂ ಕೆಲವರಿಗೂ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿಲ್ಲ ಅಷ್ಟೆ. ನಾವು ಇಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸಬೇಕೆಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೆಯ ಗುರು ಯಾರು? ಗುರು ಪೂರ್ಣಿಮಾ ಅಂತೀವಿ, ಹೌದು. ಮೊದಲಿಗೆ ಋಷಿ ಮುನಿಗಳ ಸ್ಥಾನಕ್ಕೆ ಹೋಗಿ ವಿದ್ಯೆಯನ್ನು ಅರ್ಚನೆ ಮಾಡ್ಕೋಬೇಕು, ಜ್ಞಾನೋದಯ ಮಾಡ್ಕೋಬೇಕಂತೇಳಿ ಮಕ್ಕಳಿಗೆ ಮನೆಯೊಂದು ಆಶ್ರಮಕ್ಕೆ ಕೊಟ್ಟು ಕಳಿಸ್ತಾ ಇದ್ದರು. ಇವತ್ತು ಆ ಆಶ್ರಮ ಆಗಿಬಿಟ್ಟಿದೆ. ಕೇವಲ ನಾವು ಈಗ ನೋಡ್ತಾ ಇದ್ದಿದ್ದು ಆಧುನಿಕ ಯುಗದಲ್ಲಿ ಪಾಠಶಾಲೆಗಳು, ಕಾಲೇಜುಗಳು ಇವೇ ನಾವು ನೋಡ್ತೀವಿ. ವಾಸ್ತವಿಕ ರೂಪವಾಗಿ ಮೊದಲನೆಯ ಗುರು, ಮೊದಲನೆಯ ಪಾಠಶಾಲೆ ಮನೆಯಿಂದಲೇ ಸಂಸ್ಕಾರ, ಆಚಾರ, ವಿಚಾರ ಉದ್ಭವ ಆಗುತ್ತದೆ. ಮೊದಲನೆಯ ಮಾತು ಸಹ ತಾಯಿಯಿಂದಲೇ ಉದ್ಭವ ಆಗುವುದು. ಮೊದಲನೆಯ ಗುರು ಮಮತಾ ಮಯೆ ಯುಕ್ತದಿಂದ ಇರುವಂತಹ ಆ ತಾಯಿ. ತದನಂತರ ಗುರು ಆಗುವುದು ಪಿತಾ. ತಾಯಿ ಮಾತಾಡುವುದನ್ನು ಕಲಿಸಿದ್ದರೆ, ತಾಯಿ ಮಾತನಾಡುವುದನ್ನು ಕಲಿಸಿದ್ದರೆ, ತಂದೆ ಜೀವನವನ್ನು ಕಲಿಸುತ್ತಾನೆ. ತಂದೆ ಜೀವನವನ್ನು ಕಲಿಸುತ್ತಾನೆ. ತಾಯಿ ಮಾತಾಡೋನ್ನು ಕಲಿಸುತ್ತಾರೆ, ತಂದೆ ಜೀವನವನ್ನು ಕಲಿಸುತ್ತಾರೆ. ವಿದ್ಯೆ ಯಾವಾಗ ಕೊಡಬೇಕು? ಅದೇ ತಂದೆ ತಾಯಿ ನಂತರ ಬರುವುದೇ ಶಿಕ್ಷಕ. ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯ ಬಾಲಕರಿಗೆ ಜ್ಞಾನೋದಯ ಕೊಡುವುದು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾದ ನಿವೃತ್ತ ಶಿಕ್ಷಕ ಚಂದ್ರಕಾಂತ್ ಬಿರಾದರ್ ಅವರಿಗೆ ಎಕ್ಸಲೆಂಟ್ ಅಕಾಡೆಮಿ ವತಿಯಿಂದ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಹಾಗೂ ಪೋಷಕರ ಪಾದಪೂಜೆ ಮಾಡುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಸಾರಿದರು.
ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಗಿರೀಶ್ ಕಡ್ಲೇವಾಡ್, ಕಿರಣ್ ಕುಮಾರ್ ಗಾದಗಿ, ಗುರುಬಸಪ್ಪ ಸಜ್ಜನ್ ಶೆಟ್ಟಿ, ಡಾಕ್ಟರ್ ಚಿದಂಬರರಾವ್ ಪಾಟೀಲ್, ಎಕ್ಸಲೆಂಟ್ ಅಕಾಡೆಮಿಯ ಉಪ ಪ್ರಾಂಶುಪಾಲರಾದ ಆಕಾಶ್ ಮರ್ಪಲ್ಲಿ ಸೇರಿದಂತೆ ಶಾಲೆಯ ಅನೇಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಗರದ ದೇಶಮುಖ ವಾಡದಲ್ಲಿರುವ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನದಲ್ಲಿ ಆಷಾಢ ಉತ್ಸವವು ಅದ್ದೂರಿಯಾಗಿ ಆಚರಿಸಲಾಯಿತು. ಉತ್ಸವ ನಿಮಿತ್ತ ನಡೆದ ರಥೋತ್ಸವದಲ್ಲಿ ಸಾವಿರಾರು ಜನ ಭಕ್ತರು ಭಾಗವಹಿಸಿ ಸಂಭ್ರಮಿಸಿದರು. 500 ವರ್ಷಗಳ ಇತಿಹಾಸ ಇರುವಂತಹ ನಗರದ ದೇಶಮುಖ ವಾಡ ನಗರದಲ್ಲಿರುವ ರುಕ್ಮಿಣಿ ವಿಠಲ ದೇವಸ್ಥಾನದಲ್ಲಿ ಆಷಾಢ ಹುಣ್ಣಿಮೆ ಸಂಭ್ರಮ ಕಳೆಗಟ್ಟಿದ್ದು, ಆಷಾಢ ಉತ್ಸವದ ಹಿನ್ನೆಲೆ ಭವ್ಯ ರಥೋತ್ಸವ ಜರುಗಿತು. ಕಲಬುರಗಿ ನಗರದ ನಾನಾ ಕಡೆಗಳಿಂದ ಆಗಮಿಸಿದ ಭಕ್ತರು ತೇರು ಎಳೆಯುವ ಮೂಲಕ ಭಕ್ತಿಯನ್ನು ಸಮರ್ಪಿಸಿದ್ರು. ಉತ್ಸವದ ಕುರಿತು ಮಾತನಾಡಿದ ಪಾಂಡುರಂಗ್ ದೇಶ್ಮುಖ್ ಅವರು, ಕಳೆದ 500 ವರ್ಷಗಳಿಂದ ಆಷಾಢ ಉತ್ಸವವನ್ನು ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಸತತ 6 ದಿನಗಳ ಕಾಲ ನಡೆಯುವ ಉತ್ಸವದಲ್ಲಿ ಪ್ರತಿನಿತ್ಯವೂ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜರುಗುವವು ಎಂದು ತಿಳಿಸಿದರು. ನಾನು ಪಾಂಡುರಂಗ್ ದೇಶ್ಮುಖ್ ಪರಿವಾರದ ಸದಸ್ಯ. ಪಾಂಡುರಂಗನ ಉತ್ಸವ ಸುಮಾರು 500ಕ್ಕೂ ಹೆಚ್ಚಿನ ವರ್ಷಗಳಾದವು. ಈ ಇತಿಹಾಸದಲ್ಲಿ ದಶಮಿಯಿಂದ ಅಂದ್ರೆ ಆಷಾಢ ಶುದ್ಧ ದಶಮಿಯಿಂದ ಆಷಾಢ ವದ್ಯ ಪ್ರತಿಪದವರೆಗೆ ಪ್ರತಿನಿತ್ಯ ಉತ್ಸವ ಬೇರೆ ಬೇರೆ ವಾಹನಗಳಲ್ಲಿ ಜರುಗುತ್ತದೆ. ಹಾಗೂ ಇದು ನಿರಂತರವಾಗಿ ಒಂದು ಸಮಾಜದ ಬಾಂಧವ್ಯಕ್ಕೆ ಕಾರಣವಾಗಿದೆ. ಈ ಪರಂಪರೆಯನ್ನು ಇನ್ನೂ ಹೀಗೆ ಮುಂದುವರಿತಾ ಇದೆ. ಆದರೆ ವಿಶೇಷವೆಂದರೆ ಈ ವರ್ಷ ಈ ಪಾಂಡುರಂಗನ ಉತ್ಸವಕ್ಕೆ ಗುರುಪೂರ್ಣಿಮಾದಂದು ರಥೋತ್ಸವ ಇರುತ್ತದೆ. ಆ ಗುರುಪೂರ್ಣಿಮಾದ ವಿಶೇಷ ಅಂದರೆ ನಮ್ಮ ಸ್ವರೂಪೋದ್ಧಕರಾದ ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿಯವರು ಬಂದು ಈ ರಥೋತ್ಸವಕ್ಕೆ ಚಾಲನೆ ಕೊಟ್ಟು ಪಾಂಡುರಂಗ ದೇವರ ಮಂಗಳಾರತಿಯನ್ನು ಮಾಡಿ ಈ ರಥೋತ್ಸವಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ. ಹಾಗೂ ವಿಶೇಷ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳಿಗೆ. ಈ
ಪ್ರತಿ ವರ್ಷದಂತೆ ಈ ವರ್ಷ ವಿಶೇಷ ಅನುಗ್ರಹಕ್ಕೆ ನಾವು ಪಾತ್ರರಾಗಿ ಗುರು ಪೂರ್ಣಿಮಾದಿಂದ ನಮ್ಮ ಗುರುಗಳಾಗಿ ಬಂದು ನಮಗೆ ಅನುಗ್ರಹ ಮಾಡಿದ್ದು ವಿಶೇಷ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಶಿವಶರಣರ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆ. ಸವಿತಾ ಸಮಾಜದ ಸರ್ಕಾರಿ ನೌಕರರಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.